ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಮಾತೆ ಬರೋಷ್ಟರಲ್ಲಿ ಭಾವ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ಹಾಳಾಗೋದ್ರಿ ಇವರಿಬ್ರು. ಉರುಮಾರುಕಮಿವ ಬಂಧನಾತ್ ಮೃತ್ಯೋರ್ಭಕ್ಷೀಯಮಾಮೃತಾತ್. ಕೈ ಜಾರ್ಬಿಡ್ತು ಶಿವಯ್ಯ. ಏನ್ ಶಿವಯ್ಯ ನಿನ್ ಲೀಲೆ. ಭಕ್ತಿ ಶ್ರದ್ಧೆಯಿಂದ ನಿನಗೆ ಪೂಜೆ ಮಾಡೋರನ್ನ ಪರಲೋಕಕ್ಕೆ ಕಳಿಸ್ತೀನಿ ಅಂತ ಸೂಚನೆ ಕೊಡ್ತಿದ್ಯಾ ಸ್ವಾಮಿ. ನೀನು ಭಕ್ತ ಕೃಷ್ಣನ್ ಕಥೆ ಮುಗ್ದು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಗಡಿಗೆ ಹೊಡೆದಾಕಿದ್ಯಾ. ಇದು ಅನ್ಯಾಯ ಶಿವಯ್ಯ, ಇದು ಅನ್ಯಾಯ. ಏನ್ ಶಿವಯ್ಯ, ಮಂತ್ರ ಹೇಳ್ದೆ ನನ್ನ ಕಡೆನ ನೋಡ್ತಾ ಇದ್ದೀರಾ? ನಿನಗೆ ಸಾವು ಬರುತ್ತೆ ಅಂತ ಗೊತ್ತಿತ್ತು ಪೂಜೆಗೆ ಮಂತ್ರ ಹೇಗೆ ಹೇಳಿ? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರುಮಾರುಕಮಿವ ಬಂಧನಾತ್ ಮೃತ್ಯೋರ್ಭಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರುಮಾರುಕಮಿವ ಬಂಧನಾತ್ ಮೃತ್ಯೋರ್ಭಕ್ಷೀಯಮಾಮೃತಾತ್. ನಮಃ ಶಿವಾಯ. ಪೂಜೆನೂ ಮುಗೀತಾ ಬಂತು. ಇವ್ರು ಯಾಕಿನ್ನೂ ಬಂದಿಲ್ಲ? ಇನ್ನೂ ತಡ ಮಾಡಿದ್ರೆ ಭಾವ ಮನೆಗೂ ಹೋಗಿ ಸೇರ್ಬಿಡ್ತಾನೆ. ಶಾಂತಂ ಜಗನ್ ಉರುಮಾರುಕಮಿವ ಬಂಧನಾತ್ ಮೃತ್ಯೋರ್ಭಕ್ಷೀಯಮಾಮೃತಾತ್. ಶಿವಮೇಕ ಪರಂ ವಂದೇ ಶಿಕಾರಾಯ ನಮೋ ನಮಃ. ಓಂ ಮಹಾಮಂಗಳಾಯ ಮಹಾಭಿಷೇಕಾಯ ಮಹಾಶಾಂತಾಯ ಮಹಾವೀರೇಂದ್ರಾಯ ಮಹಾಯೋಗೇಂದ್ರಾಯ ಮಹಾಗುಹಾಂಗಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಹಸ್ತಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ. ಕೃಷ್ಣಯ್ಯ, ಕೂತ್ಕೊಂಡು ಪೂಜೆ ಮಾಡಯ್ಯ. ಕೂತ್ಕೊಳ್ಳಪ್ಪ, ಕೂತ್ಕೊ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರುಮಾರುಕಮಿವ ಬಂಧನಾತ್ ಶಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. महागुरुविचक्षणाय महामूलप्रदाय महाबलाय महामेधाय महानटशेखराय महाप्रेताय महायज्ञाय महाधर्माय महासाराय महापापनाशाय ॐ महारोगनाशनाय नमः।
ಶಿವಯ್ಯ, ನಿರ್ವಿಘ್ನವಾಗಿ ನನ್ನ ಕೈಯಲ್ಲಿ ಪೂಜೆ ಮಾಡಿಸಿದ್ದೀರಾ. ತುಂಬ ಸಂತೋಷ ಆಯಿತು. ನನಗೆ ಆಶೀರ್ವಾದ ಮಾಡಿ. ಮೃತ್ಯು ದವಡೆಗೆ ಹೋಗ್ತಾ ಇರೋ ಈ ಕೃಷ್ಣನಿಗೆ ಆಶೀರ್ವಾದ ಮಾಡುವಂತೆ ಶಿವಯ್ಯ. ಹೇಗಯ್ಯ, ಹೇಗೆ? ಶಿವೋಹಂ ಶಿವೋಹಂ ಶಿವೋಹಂ. ಶಿವೋಹಂ ಅಂದರೆ ಆ ಪರಮಶಿವನೇ ನನಗೆ ಆಶೀರ್ವಾದ ಮಾಡ್ತೇನೆ ಅನ್ನೋ ಅರ್ಥ. ಓಂ ನಮಃ ಶಿವಾಯ. ತಲೆ ತಲಾಂತರದಿಂದ ಈ ಷಷ್ಠಗ್ರಹ ಕೂಟದಲ್ಲಿ ನಮ್ಮ ಪೂರ್ವಿಕರಿಂದ ಪೂಜೆ ನಡೀತಾನೇ ಇದೆ. ಯಾರಿಗೂ ಯಾವ ತೊಂದರೆನೂ ಆಗದೆ ಎಲ್ಲರೂ ಚೆನ್ನಾಗಿರೋ ಥರ ನೋಡ್ಕೋ ಸ್ವಾಮಿ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಶಿವಯ್ಯ ಅವರೇ, ಎಕ್ಸ್ಕ್ಯೂಸ್ ಮೀ. ಶಿವಯ್ಯ ಅವರೇ, ಶಿವಯ್ಯ ಅವರೇ, ಶಿವಯ್ಯ ಅವರೇ. ಶಿವೋಹಂ. ಶಿವಯ್ಯ ಅವರೇ, ಒಂದು ನಿಮಿಷ. ಊರು ಬಿಟ್ಟು ಹೋದವ್ ನೀನು ಮತ್ತೆ ಯಾಕೆ ಬಂದಿದ್ದೀಯಾ? ನಮ್ಮ ಅಪ್ಪನ ಮೇಲೆ ಬಂದಿರೋ ಆರೋಪನ ನಿಜ ಅಲ್ಲ ಅಂತ ಹೇಳೋಕೆ ಬಂದಿದ್ದೀನಿ. ನಾನು ಹೇಳೋ ನಿಜನ ಅವ್ರು ನಂಬ್ತಾರೆ ಅಂತೀರಾ ಶಿವಯ್ಯ ಅವರೇ? ಆಗ ನೀವು ಯಾರು ಅಂತ ಗೊತ್ತಿಲ್ಲದೆ ನಿಮ್ಮನ್ನು ನಾಟಕದ ಕಂಪ್ನಿಯವರು ಅಂತ ಏನೇನೋ ಮಾತಾಡಿಬಿಟ್ಟೆ. ಆಮೇಲೆ ನಡೆದಿದ್ದು, ನಡೀತಾ ಇದ್ದಿದ್ದು, ನಡೆಯೋ ಅಂಥದ್ದು ಎಲ್ಲ ನಿಮಗೆ ಗೊತ್ತು ಅನ್ನೋ ವಿಷಯ ನನಗೆ ಅರ್ಥ ಆಯಿತು. ನಾನು ಕೇಳಿದಕ್ಕೆ ನೀವು ಉತ್ತರ ಕೊಡದೆ ಸುಮ್ಮನೆ ಇದ್ದೀರಲ್ಲ ಶಿವಯ್ಯ ಅವರೇ. ಹೇಳಿ, ನಾನು ಹೇಳೋದನ್ನ ಅವ್ರು ನಂಬ್ತಾರೆ ಅಂತೀರಾ? ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತಾ? ಜೀವನವೆಂಬುದೇ ಚದುರಂಗ. ಚದುರಂಗದಲ್ಲಿ ಕಪ್ಪು ಬಿಳುಪಷ್ಟೇ ಅಲ್ಲ, ಕತ್ತಲಿಗೂ ಒಂದು ಜಾಗ ಇರುತ್ತೆ. ಅದಲ್ಲದೆ ಒಳ್ಳೆ ಫಲ ಕೂಡ ಇರುತ್ತೆ. ಕಷ್ಟ ಸುಖ ಎರಡೂ ಇರುತ್ತೆ ಅಂತ ಗೊತ್ತು. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ ಶಿವಯ್ಯ ಅವರೇ. ನೀನು ಒಂದು ಸಮಸ್ಯೆಗೆ ಉತ್ತರ ಹುಡುಕೋದ್ರೊಳಗೆ ಮತ್ತೊಂದು ಸಮಸ್ಯೆ ನಿನ್ನ ಹುಡ್ಕೊಂಡು ಬರುತ್ತೆ. ನಿನ್ನ ಹಣೆ ಬರದಲ್ಲಿರೋದು ಅದೇ. ಹೋಗು. ನಿಂತ್ಕೊಳ್ಳಿ ಶಿವಯ್ಯ ಅವರೇ. ಓಹಂ. ಶಿವಯ್ಯ ಅವರೇ, ಒಂದು ನಿಮಿಷ. ಹಣೆ ಬರಹನ ಯಾರೂ ತಪ್ಪಿಸೋದಕ್ಕಾಗಲ್ಲ. ಹೇಗೆ ಬರ್ದಿರುತ್ತೋ ಹಾಗೆ ನಡೆಯುತ್ತೆ ಅಂತ ನನಗೂ ಗೊತ್ತು. ಗೊತ್ತಿದ ಮೇಲೆ ನನ್ನ ಕೇಳ್ತಾ ಇರೋದು ಯಾಕೆ? ಅಂದರೆ ಬರಹ ಬದಲಾಯಿಸೋದಕ್ಕಾಗಲ್ಲ ಅಂತ ಗೊತ್ತು. ಆ ಬರಹದಲ್ಲಿ ಏನು ಬರ್ದಿದೆಯಾ ಅಂತ ಗೊತ್ತಾಗಬೇಕಲ್ವಾ? ಈಗ ನನಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೀರಾ? ನಮ್ಮ ತಂದೆ ಮೇಲೆ ಬಂದಿರೋ ಆರೋಪ ಹೊರಟು ಹೋಗುತ್ತೆ ಅಂತೀರಾ? ಹೇಳಿ ಶಿವಯ್ಯ ಅವರೇ. ಅಂದವಾಗಿರೋ ಗುಲಾಬಿ ಹೂ ಜೊತೆ ಮುಳ್ಳಿರೋ ಥರ ನಿನಗೆ ಸಿಗೋ ಪ್ರತಿ ಪರಿಹಾರ ಮತ್ತೆ ಇನ್ನೊಂದು ಹೊಸ ಸಮಸ್ಯೆಗೆ ದಾರಿ ತೋರುತ್ತೆ. ತಾವರೆ ಬೇಕೆಂದು ಇಷ್ಟಪಟ್ಟರೆ ಕೆಸರಿಗೆ ಇಳಿಯಲೇಬೇಕು. ಹೋಗಯ್ಯ, ಹೋಗು. ಅದಲ್ಲ ಶಿವಯ್ಯ ಅವರೇ. ಶಿವಯ್ಯ ಅವರೇ. ಶಿವೋಹಂ ಶಿವೋಹಂ. ಓಂ ಶಿವೋಹಂ. ನಾನು ಬಂದಿರೋ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳದೇ ಇದ್ರು ಸಮಸ್ಯೆ ಬರುತ್ತೆ ಅಂತ ಶಿವಯ್ಯ ಅವ್ರು ಹೇಳಿದ್ರು. ಪರಿಹಾರ ಬೇಕು ಅಂತ ಆದಮೇಲೆ ಸಮಸ್ಯೆನ ಎದುರಿಸಲೇಬೇಕು.
ಒಬ್ರನ್ನೊಬ್ರು ಪ್ರೀತಿಸ್ತಿರೋದು ನಿಜ ಆದ್ರೆ ನೀವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಿಬ್ರು ಮೇಜರ್ಸ್. ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ನೀನು ಆ ಹುಡುಗಿನ ಕರ್ಕೊಂಡ್ ಬಾ. ಇಫ್ ಯು ಬೋತ್ ಆರ್ ರಿಯಲಿ ಇನ್ ಲವ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ನೀನಾ? ಗುರ್ತಿಡಿದ್ಬಿಟ್ಟೆ ಅಂತಾಯ್ತು. ನಿಮ್ಮಪ್ಪ ನಮ್ಮಪ್ಪನ ಸಾಯಿಸ್ದ, ಈಗ ನೀನ್ ನನ್ನನ್ನು ಸಾಯಿಸ್ತಾ ಇದೀಯಾ? ನೀನ್ ನಮಗ್ ಮಾಡಿದ ಅವಮಾನಕ್ಕೆ ಹೋಲ್ಸಿದ್ರೆ ಈ ಸಾವು ಅಷ್ಟೇನ್ ದೊಡ್ಡದಲ್ಲ ಕೃಷ್ಣಯ್ಯ. ನಿನ್ನ ಸಾವಿಗೆ ಮುಹೂರ್ತ ಇಟ್ಟವಳು ನಾನೇ. ಅಪಾರವಾದ ಸಂಪತ್ತಿನ ಜೊತೆ ಎಷ್ಟೋ ಶಕ್ತಿ ಇರೋ ಆ ಶಿವಾಲಯಕ್ಕೆ ಪ್ರವೇಶ ಮಾಡೋದಕ್ಕೆ ನೀನು ನಿನ್ನ ಮಗಳು ಭೈರವಿ ನನಗೆ ಅಡ್ಡಿಯಾಗಿದ್ದೀರಾ. ನಿನ್ನನ್ನು ಮೇಲ್ ಕಳಿಸಿದ್ರೆ ಆಮೇಲೆ ನಿನ್ನ ಮಗಳು ನಾವು ಹೇಳ್ದಾಗೆ ಕೇಳ್ತಾಳೆ, ನಮ್ಮ ದಾರಿಗೆ ಬರ್ತಾಳೆ. ಅದಕ್ಕೆ ನೀನು ಸಾಯ್ದೆ ಬೇರೆ ದಾರಿ ಇಲ್ಲ. ನೀನು ಬದುಕಿರೋವರೆಗೂ ಆ ದೇವಸ್ಥಾನ ತೆಗಿಯೋಕ್ಕಾಗ್ಲಿ ಅದ್ರೊಳಗಡೆ ಪ್ರವೇಶ ಮಾಡೋಕ್ಕಾಗ್ಲಿ ಕಷ್ಟ ಅಂತ ಅರ್ಥ ಆಯ್ತು. ನೀನು ಹೋದ್ಮೇಲೆ ಈ ಊರನ್ನ ನಾಶ ಮಾಡಿ ಆದ್ರೂ ಸರಿ ಆ ದೇವಸ್ಥಾನದೊಳಗೆ ಹೆಜ್ಜೆ ಇಟ್ಟು ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಉಸಿರಿರೋವರೆಗೂ ನಿಮ್ಮಂಥ ದುಷ್ಟರ ಪ್ರಯತ್ನ ಗೆಲ್ಲೋಕ್ ಸಾಧ್ಯ ಇಲ್ಲ. ಮದ್ಮೇಲಿದೆ ನಮ್ಮ ಕುಟುಂಬದ ಸಮಸ್ಯೆ ಇದ್ ಮಾತ್ರಕ್ಕೆ ನೀನ್ ಇಂಥ ನೀಶಿ ಜೊತೆ ಕೈ ಜೋಡಿಸಿ ಇಂಥ ದ್ರೋಹ ಮಾಡಕ್ ನೋಡ್ತಾ ಇದೀಯಾ? ಈ ಕೃಷ್ಣಯ್ಯ ನೀವ್ ಮಾಡ್ತಾ ಇರೋ ತಪ್ಪನ್ನ ಖಂಡಿತ ಕ್ಷಮಿಸಲ್ಲ. ನೀವು ನನ್ನನ್ನು ಸಾಯಿಸೋದಿರ್ಲಿ, ನೀವೇ ನನ್ನ ಕೆಲ್ಸ ತಗ್ತೀರಾ? ನೀನು ಹೊಡಿಯೋ ತಪ್ಪೇ ಭಾವ, ಆದ್ರೆ ಹೊಡಿದೆ ಇರೋಕ್ಕಾಗೋದಿಲ್ಲ ಭಾವ. ನನಗೆ ಕ್ಷಮಿಸ್ಬಿಡು. ಈ ದ್ರೋಹಿ, ನಿನಗೆ ಊಟ ಮಾಡೋಕೆ ತಟ್ಟೆ ಹಾಕಿದ್ದಕ್ಕೆ ನೀನು ಇಂಥ ಮೋಸ ಮಾಡ್ತಾ ಇದ್ದೀಯಾ? ಅಯ್ಯೋ ಭಾವ, ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡ್ರು ಹೇಗೆ ಅನ್ಕೊಂಡ್ರು ಪರವಾಗಿಲ್ಲ. ನೀನು ಊಟ ಹಾಕಿದ್ ಲೆಕ್ಕ ಆಗ್ತಾ ಇದೀಯಾ? ಎಷ್ಟು ವರ್ಷ ಅಂತ ನಾನು ನೀನ್ ಹಾಕಿದ ಭಿಕ್ಷೆನ ತಿನ್ಕೊಂಡು ಬದುಕಿರ್ಲಿ ಹೇಳು? ನಿನ್ನ ಮಗಳನ್ನ ನನ್ನ ಮಗನ ಮದುವೆ ಮಾಡಿಕೊಡು ಅಂತ ಕೇಳ್ಕೊಂಡೆ. ಅದನ್ನಾದ್ರೂ ಮಾಡಿದ್ರೆ ಇವತ್ತು ನಿನಗೆ ನನ್ನ ಕೈಯಲ್ಲಿ ಸಾಯೋ ಪರಿಸ್ಥಿತಿ ಬರ್ತಿತ್ತಾ? ಅಯ್ಯೋ, ನಮ್ ಭಾವನ್ ಕೋಪ ಬರ್ತಿದೆ ಅಮ್ಮ. ಅಯ್ಯೋ, ಆ ಕೋಪ ಮಾಡ್ಕೊಂಡು ನೋಡ್ಬೇಡ ಬಾಬಾ, ಆ ಕೋಪ ಮಾಡ್ಕೊಂಡು ನೋಡ್ಬೇಡ. ನೀನ್ ಕೋಪ ಬಂದ್ಬಿಟ್ರೆ ನನಗೆ ಭಯ ಆಗುತ್ತೆ ಬಾಬಾ, ಭಯ ಆಗುತ್ತೆ ಬಾಬಾ, ಭಯ ಆಗುತ್ತೆ. ಬಾವಾ, ನಿಮ್ಮ ಅಪ್ಪನ್ನ ಸಾಯಿಸಿದ್ದು ನಿಮ್ಮ ದೊಡ್ಡ ಭಾವ ಅಂತ ನೀನ್ ತಿಳ್ಕೊಂಡಿದೀಯ. ಆದ್ರೆ ನಿನ್ನ ಅಕ್ಕನ ಗಂಡ ತುಂಬಾ ಒಳ್ಳೆಯವನ್ ಭಾವ. ನಿಮ್ಮಪ್ಪನ್ನ ಸಾಯಿಸಿದ್ದು ನಾನು.
ಅಯ್ಯಯ್ಯೋ ಸ್ವಲ್ಪ ತಡ್ಕೋ ಬಾವ, ಪೂರ್ತಿಯಾಗಿ ಕೇಳದೆ ಅವೈಗೆ ಅದೆಲ್ಲ ಹೇಳ್ಬೇಡ. ನಿಮ್ಮ ಅಪ್ಪನ ಮಾತ್ರ ಅಲ್ಲ, ಆ ನಾಗರಾಜನ ಮಗ ಮರಿ ನಾಗನ್ನು ಸಾಯಿಸಿದ್ದು ನಾನೇ. ನಿಮ್ಮ ಅಕ್ಕನ ಗಂಡನಿಗೆ ಇಲ್ದೇ ಇರೋ ಆಸೆಗಳು ಹುಟ್ಟಿಸಿ ಆ ನಾಗಮಣಿನ ಕಳ್ತನ ಮಾಡಕ್ಕೆ ಪ್ರೇರೇಪಿಸಿದ್ದು ನಾನೇ ಭಾವ. ಸಾಯೋವನ ಹತ್ರ ನಿಜ ಹೇಳಿದ್ರೆ ಏನು ಆಗಲ್ಲ ಅನ್ನೋದಕ್ಕೇನೆ ನೀನು ಎಲ್ಲ ನಿಜಾನೂ ಹೇಳ್ತಿದ್ದೀನಿ ಬಾವಾ.